ಅರ್ಜುನ್ ಆಫೀಸಿಂದ ಫುಲ್ ಸುಸ್ತಾಗಿ ಮನೆಗ್ ಬರ್ತಾನೆ. ಕಾವ್ಯ ಅಡ್ಗೆ ಮನೇಲಿ ಕೆಲ್ಸ ಮಾಡ್ತಿರ್ತಾಳೆ. ಕಾವ್ಯ, ಏನಿದು? ಇಷ್ಟೊಂದು ಮಸಾಲೆ, ಇಷ್ಟೊಂದು ಐಟಮ್ಸ್. ಅಡ್ಗೆ ಮನೆ ನೋಡ್ತಿದ್ರೆ ಅಂಗಡಿ ತರ ಕಾಣ್ತಿದ್ಯಲ್ಲ. ಅರ್ಜುನ್, ನಾನು ಉಪ್ಪಿನಕಾಯಿ ಹಾಕೋಣ ಅಂತ ರೆಡಿ ಮಾಡ್ತಿದ್ದೀನಿ. ಮಾವಿನಕಾಯಿ, ನಿಂಬೆಹಣ್ಣು, ಬೆಟ್ಟದ ನೆಲ್ಲಿಕಾಯಿ ಇದನ್ನೆಲ್ಲ ತಗೊಂಡೋಗಿ ಮಾರ್ಕೆಟ್ನಲ್ಲಿ ಮಾರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮಾರ್ಕೆಟ್ನಲ್ಲ ಅಂದ್ರೆ ಅಂಗಡಿ ಹಾಕ್ತೀಯಾ? ಅಮ್ಮಂಗೆ ಗೊತ್ತಾ ಈ ವಿಷಯ? ಇನ್ನೂ ಹೇಳಿಲ್ಲ. ಫಸ್ಟ್ ನಿನ್ನತ್ರ ಮಾತಾಡೋಣ ಅಂತ ಇದ್ದೆ. ಕಾವ್ಯ, ನಿನ್ನ ಆಸೆ ಏನೋ ಒಳ್ಳೇದೆ, ಆದ್ರೆ ಅಮ್ಮನ್ನ ಒಪ್ಸೋದು ಅಷ್ಟು ಈಸಿ ಅಲ್ಲ ಕಣೆ. ಅಷ್ಟ್ರಲ್ಲಿ ಸುಮನ್ ದೇವಿ ಅಡ್ಗೆ ಮನೆಗ್ ಬರ್ತಾರೆ. ಸುತ್ತಮುತ್ತ ಕಣ್ಣ್ ಹಾಯಿಸ್ತಾರೆ. ಏನಾಗ್ತಿದೆ ಇಲ್ಲಿ? ಅಡ್ಗೆ ಮನೇಲಿ ಏನಿದು ಇಷ್ಟೊಂದು ಗಲೀಜು? ಮತ್ತೆ ಈ ಮಸಾಲೆಗಳೆಲ್ಲ ಎಲ್ಲಿಂದ ಬಂತು? ಅತ್ತಮ್ಮ, ನಾನು ಉಪ್ಪಿನಕಾಯಿ ಮಾಡೋಣ ಅಂತ ಅನ್ಕೊಂಡೆ. ಮನೇಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ. ನಮ್ಮಮ್ಮನ ಆಸ್ಪತ್ರೆ ಖರ್ಚು ಬೇರೆ ಇದೆ. ಮನೇಲಿದ್ದೇ ಉಪ್ಪಿನಕಾಯಿ ಮಾಡಿ ಮಾರಿದ್ರೆ ಸ್ವಲ್ಪ ಹೆಲ್ಪ್ ಆಗತ್ತೆ ಅಲ್ವಾ ಅಂತ. ಮಾರೋದಾ? ನನ್ಮನೆ ಸೊಸೆ ಹೋಗಿ ಪೇಟೆಲಿ ಸಾಮಾನ್ ಮಾರ್ತಾಳ? ಇದೆಲ್ಲ ಆಗಲ್ಲಮ್ಮ. ಈ ಮನೇಲಿ ಈ ಥರ ಯಾವತ್ತೂ ನಡೆದಿಲ್ಲ. ನಮ್ಮನೆಗೊಂದು ಮರ್ಯಾದೆ ಇದೆ. ಚಿಕ್ಕವರಿಂದ ದೊಡ್ಡವರವರೆಗೂ ನಮ್ ಬಗ್ಗೆ ಎಲ್ಲರಿಗೂ ಗೊತ್ತು. ಅತ್ತಮ್ಮ, ಇದ್ರಲ್ಲಿ ಮರ್ಯಾದೆ ಪ್ರಶ್ನೆ ಎಲ್ಲಿಂದ ಬಂತು? ಕಷ್ಟಪಟ್ಟು ದುಡಿಯೋದು ತಪ್ಪೇನಲ್ಲ ಅಲ್ವಾ? ನನ್ ಜೊತೆ ಆರ್ಗ್ಯೂ ಮಾಡ್ಬೇಡ. ನಾನ್ ಹೇಳಿದ್ದನ್ನ ಕೇಳು. ಇದೆಲ್ಲ ಇಲ್ಲಿಗ್ ನಿಲ್ಸು. ಆಮೇಲೆ ನಿನ್ನಮ್ಮನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರ ಟ್ರೀಟ್ಮೆಂಟ್ ನಾವು ಮಾಡಿಸ್ತೀವಿ. ಆದ್ರೆ ನೀನ್ ಮಾತ್ರ ಮಾರ್ಕೆಟ್ಗೆ ಹೋಗಿ ಸಾಮಾನ್ ಮಾರೋದು ಖಂಡಿತ ನಡೆಯಲ್ಲ. ಅಮ್ಮ, ನೀನ್ ಸುಮ್ನಿರು ಅರ್ಜುನ್. ಸೊಸೆಗೆ ಬುದ್ಧಿ ಹೇಳೋದು ನನ್ ಕೆಲ್ಸ. ಸುಮನ್ ದೇವಿ ಅಡ್ಗೆ ಮನೆಯಿಂದ ಹೊರಟೋಗ್ತಾರೆ. ಕಾವ್ಯ ಕಣ್ಣಲ್ಲಿ ನೀರ್ ತುಂಬ್ಕೊಳತ್ತೆ. ಕಾವ್ಯ, ಧೈರ್ಯ ಕಳ್ಕೋಬೇಡ. ಅಮ್ಮನ್ ಸ್ವಭಾವನೇ ಅಂತದ್ದು. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅರ್ಜುನ್, ನನ್ನಮ್ಮನ್ ಹುಷಾರು ದಿನೇ ದಿನೇ ಕೆಡ್ತಾ ಇದೆ. ಮಾತ್ರೆಗೆ ಕಾಸಿಲ್ಲ. ನಾನ್ ಸುಮ್ನೆ ಕೈ ಕಟ್ಕೊಂಡ್ ಕೂರಕ್ಕಾಗಲ್ಲ. ಮಾರನೇ ದಿನ ಬೆಳಿಗ್ಗೆ ಕಾವ್ಯ ಸದ್ದಿಲ್ಲದೆ ಉಪ್ಪಿನಕಾಯಿ ಭರಣಿಗಳನ್ನ ರೆಡಿ ಮಾಡ್ತಾಳೆ. ಸಣ್ಣ ಸಣ್ಣ ಡಬ್ಬಿಗಳಲ್ಲಿ ಪ್ಯಾಕ್ ಮಾಡ್ತಾಳೆ. ಯಾರಿಗೂ ಗೊತ್ತಾಗ್ದೆ ಮನೆಯಿಂದ ಹೊರಡ್ತಾಳೆ. ಮಾರ್ಕೆಟ್ನಲ್ಲಿ ಒಂದ್ ಚಿಕ್ಕ ಜಾಗ ನೋಡ್ಕೊಂಡು ತನ್ನ ಸಾಮಾನುಗಳನ್ನ ಇಟ್ಕೊಳ್ತಾಳೆ. ಪಕ್ಕದ ಅಂಗಡಿಯ ಲೀಲಾ ಕಾಕಿ ಓರಿಯಾಗಿ ನೋಡ್ತಾಳೆ. ಅರೆ, ಇವಳ್ಯಾರು? ಇಲ್ಲಿಗೆ ಹೊಸಬ್ಳಾ? ಹೌದು ಕಾಕಿ, ನಾನ್ ಕಾವ್ಯ. ಮನೇಲಿ ಮಾಡಿದ ಉಪ್ಪಿನಕಾಯಿ ತಂದಿದ್ದೀನಿ. ಮನೇಲ್ ಮಾಡಿರೋ ಉಪ್ಪಿನಕಾಯಂತೆ. ನಿಂದೆಷ್ಟ್ ಸೇಲಾಗುತ್ತೆ ಅಂತ ನಾನೂ ನೋಡ್ತೀನಿ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಒಬ್ಬ ಕಸ್ಟಮರ್ ಬರ್ತಾನೆ. ಉಪ್ಪಿನಕಾಯಿ ಟೇಸ್ಟ್ ಮಾಡ್ತಾನೆ. ಅರೆ ವಾ, ಇದು ಸಖತ್ತಾಗಿದೆ. ಪಕ್ಕಾ ನಾಟಿ ಟೇಸ್ಟು. ಎಷ್ಟ್ ರೇಟು? 50 ರೂಪಾಯಿಗೆ 1 ಡಬ್ಬಿ ಸಾರ್. 2 ಡಬ್ಬಿ ಕೊಡುಮ್ಮ. ನನ್ ಹೆಂಡ್ತಿ ತುಂಬಾ ಖುಷಿ ಪಡ್ತಾಳೆ. ಮೆಲ್ಲ ಮೆಲ್ಲನೆ ಜನ ಸೇರೋಕೆ ಶುರು ಮಾಡ್ತಾರೆ. ಕಾವ್ಯ ತಂದಿದ್ದ ಎಲ್ಲಾ ಡಬ್ಬಿಗಳು ಖಾಲಿಯಾಗತ್ತೆ. ಅವಳು ಫುಲ್ ಖುಷಿಯಿಂದ ಮನೆಗೆ ವಾಪಸ್ ಬರ್ತಾಳೆ. ಆದ್ರೆ ಮನೇಲಿ ವಾತಾವರಣ ಸರಿಯಿಲ್ಲ. ಸುಮನ್ ದೇವಿ ಫುಲ್ ಕೋಪದಲ್ಲಿ ಕೂತಿದ್ದಾರೆ. ಬೆಳಿಗ್ಗೆಯಿಂದ ಎಲ್ಲಿಗ್ ಹೋಗಿದ್ದೆ? ಅತ್ತಮ್ಮ, ಮಾರ್ಕೆಟ್. ನಾನ್ ಹೇಳಿದ್ ಮಾತು ಕೇಳಿಲ್ವಾ ನೀನು? ನಾನ್ ಬೇಡ ಅಂತ ಹೇಳಿದ್ದೆ. ನೀನ್ ನನ್ನ ಒಂದು ಮಾತು ಕೇಳಿಲ್ಲ. ಅಮ್ಮ, ಸ್ವಲ್ಪ ಕೂಲಾಗು. ಕಾವ್ಯ ಅದೇನು ತಪ್ಪು ಮಾಡಿಲ್ಲ. ನೀನು ಅವಳ್ ಕಡೆನೇ ಸೇರ್ಕೊಂಡ್ಯಾ? ಸರಿ, ಏನ್ ಮಾಡ್ಬೇಕೋ ಮಾಡ್ಕೊಳಿ. ಆದ್ರೆ ಜನ ಆಡ್ಕೊಳ್ಳೋಕ್ ಶುರು ಮಾಡ್ದಾಗ ನಾನ್ ಹೇಳಿಲ್ಲ ಅಂತ ಮಾತ್ರ ಅನ್ಬೇಡಿ. ಸುಮನ್ ದೇವಿ ರೂಮ್ಗೆ ಹೋಗ್ತಾರೆ. ಕಾವ್ಯ ಸುಮ್ನಿರತ್ತಾಳೆ. ಕೆಲವು ದಿನಗಳಾದ್ಮೇಲೆ ಮಾರ್ಕೆಟ್ನಲ್ಲಿರೋ ಲೀಲಾ ಕಾಕಿಯ ಅಣ್ಣನ್ ಮಗ ಛೋಟು ಸುಮನ್ ದೇವಿಯ ಮನೆಗೆ ಬರ್ತಾನೆ. ಕಾಕಿಯವ್ರೇ, ನಿಮ್ಗೊತ್ತಾ, ನಿಮ್ ಸೊಸೆ ಮಾರ್ಕೆಟ್ನಲ್ಲಿ ಕೂತು ಸಾಮಾನ್ ಮಾರ್ತಾಳೆ. ಜನ ಏನೇನೋ ಮಾತಾಡ್ಕೊಳ್ತಿದ್ದಾರೆ. ಇಷ್ಟು ದೊಡ್ಡ ಮನೆ ಸೊಸೆಗೆ ಮಾನ ಮರ್ಯಾದೆ ಇಲ್ವಾ ಅಂತಿದ್ದಾರೆ. ಏನ್ ಹೇಳ್ದೆ? ಜನ ಹಾಗೆ ಹೇಳ್ತಿದಾರಾ? ಹೌದು ಕಾಕಿ, ನಿನ್ನೆ ಯಾರೋ ಒಬ್ರು ಸೊಸೆಗೆ ಮನೆಯಲ್ಲಿ ಜೀವನ ಮಾಡಕ್ಕೆ ಕಷ್ಟ ಆಗ್ತಿದೆ ಅನ್ಸತ್ತೆ, ಅದ್ಕೆ ಹೊರಗ್ ಬಂದು ಕೆಲ್ಸ ಮಾಡ್ತಿದ್ದಾಳೆ ಅಂತಾನೂ ಅಂದ್ರು. ನಿಮ್ ಮಗನ್ ಬಗ್ಗೇನೂ ಮಾತಾಡ್ಕೊಳ್ತಿದ್ದಾರೆ. ಸಾಕು, ಇವತ್ತಿದೆಲ್ಲ ನಿಲ್ಲಲೇಬೇಕು. ಸುಮನ್ ದೇವಿ ನೇರ ಮಾರ್ಕೆಟ್ಗೆ ಬರ್ತಾರೆ. ಕಾವ್ಯ ಅವಳ ಅಂಗಡಿಯಲ್ಲಿ ಕೂತಿದ್ದಾಳೆ. ಕಸ್ಟಮರ್ಸ್ ಜೊತೆ ನಗ್ನಗ್ತಾ ಮಾತಾಡ್ತಿದ್ದಾಳೆ. ಕಾವ್ಯ ಕಾವ್ಯ ಗಾಬರಿಯಿಂದ ಎದ್ನಿಂತ್ಕೊಳ್ತಾಳೆ. ಅತ್ತಮ್ಮ, ನೀವಿಲ್ಲಿ?
ಇದೆಲ್ಲ ಪ್ಯಾಕ್ ಮಾಡು ಈಗ್ಲಿ ನನ್ ಜೊತೆ ನಡಿ. ಅತ್ತಮ್ಮ, ನಾನ್ ಅಂಗಡಿನ ಮಧ್ಯದಲ್ಲೇ ಮುಚ್ಚಕ್ಕಾಗಲ್ಲ. ಕಸ್ಟಮರ್ಸ್ ಬರ್ತಿದ್ದಾರೆ. ನಂಗೆ ಕಸ್ಟಮರ್ಸ್ ಬಗ್ಗೆ ಕೇರಿಲ್ಲ, ನನ್ ಮಾನ ಮರ್ಯಾದೆ ಮುಖ್ಯ. ಅಷ್ಟ್ರಲ್ಲಿ ಅರ್ಜುನ್ ಅಲ್ಲಿಗೆ ಬರ್ತಾನೆ. ಅವನಿಗೆ ಇದೆಲ್ಲ ಮೊದಲೇ ಗೊತ್ತಾಗಿತ್ತು. ಅಮ್ಮ, 1 ನಿಮಿಷ ನನ್ ಮಾತ್ ಕೇಳು. ನೀನು ಇಲ್ಲಿಗ್ ಬಂದ್ಯಾ? ಈಗ ನೀನು ಅವಳಿಗೆ ಸಪೋರ್ಟ್ ಮಾಡ್ತೀಯಾ? ಅಮ್ಮ, ಚೋಟು ನಿನ್ಗೆಲ್ಲ ಸುಳ್ಳು ಹೇಳಿದಾನೆ. ಅವನು ಲೀಲಾ ಕಾಕಿ ರಿಲೇಟಿವ್. ಲೀಲಾ ಕಾಕಿ ಕೂಡ ಇಲ್ಲೇ ಉಪ್ಪಿನಕಾಯಿ ಮಾರ್ತಿದ್ಲು. ಕಾವ್ಯ ಬಂದಾಗಿಂದ ಅವಳ ವ್ಯಾಪಾರ ಡಲ್ಲಾಗಿದೆ. ಅದಕ್ಕೆ ಅವಳು ಈ ತರ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾಳೆ. ಏನು? ಅಮ್ಮ, ಮಾರ್ಕೆಟ್ನಲ್ಲಿ ರಿಯಲ್ ಆಗಿ ಏನಾಗ್ತಿದೆ ಅಂತ ನಿನ್ಗೆ ಗೊತ್ತಿಲ್ಲ. ಕಾವ್ಯ ಮಾಡಿರೋ ಉಪ್ಪಿನಕಾಯಿನ ಎಲ್ಲರೂ ಸೂಪರ್ ಅಂತಿದ್ದಾರೆ. ಜನ ತಾವಾಗಿಯೇ ಹುಡುಕೊಂಡು ಬಂದು ತಗೊಳ್ತಾರೆ. ಯಾರೂ ಒಂದು ಕೆಟ್ಟ ಮಾತಾಡಿಲ್ಲ. ಚೋಟು ಹೇಳಿದ್ದೆಲ್ಲ ಶುದ್ಧ ಸುಳ್ಳು. ಆದ್ರೆ ಅವಳು ಹೇಳ್ದ. ಅಮ್ಮ, ಒಂದ್ ಕೆಲ್ಸ ಮಾಡು. ನೀನೇ ಪಕ್ಕದವ್ರನ್ನ ಹೋಗಿ ಕೇಳು. ಯಾರೂ ಏನೂ ಕೆಟ್ಟದಾಗಿ ಮಾತಾಡಿಲ್ಲ. ಕಾವ್ಯಾಳ ಕಷ್ಟ ನೋಡಿ ಎಲ್ಲರಿಗೂ ಖುಷಿಯಾಗ್ತಿದೆ ಅಂತ ಹೇಳ್ತಿದ್ದಾರೆ. ಸುಮನ್ದೇವಿ ಸುಮ್ನಾಗ್ತಾರೆ. ಅವರ ಕಣ್ಣಲ್ಲಿ ಏನೂ ಬದಲಾವಣೆ ಕಾಣ್ಸತ್ತೆ. ಅಂದ್ರೆ ನಾನ್ ತಪ್ಪಾಗಿ ತಿಳ್ಕೊಂಡ್ನ? ಅವತ್ತು ರಾತ್ರಿ ಮನೇಲಿ ಎಲ್ಲರೂ ಕೂತಿದ್ದಾರೆ. ಸುಮನ್ದೇವಿ ತಾವಾಗಿಯೇ ಕಾವ್ಯ ಹತ್ರ ಬರ್ತಾರೆ. ಕಾವ್ಯ, ನಾನ್ ನಿನ್ ಜೊತೆ ಸರಿಯಾಗಿ ನಡ್ಕೊಳ್ಳಿಲ್ಲ. ಯೋಚ್ನೆ ಮಾಡ್ದೆ, ಬೇರೆಯವರ ಮಾತು ಕೇಳ್ದೆ. ನೀನ್ ನಿನ್ ಸ್ವಂತ ಕಾಲ ಮೇಲೆ ನಿಲ್ಲೋಕ್ ಟ್ರೈ ಮಾಡ್ದೆ. ಆದ್ರೆ ನಾನ್ ಪ್ರತಿ ಹೆಜ್ಜೆಯಲ್ಲೂ ನಿನ್ನನ್ನ ತಡದೆ. ಅತ್ತಮ್ಮ, ನನ್ನ ಕ್ಷಮಿಸ್ಬಿಡು ಮಗಳೇ. ಮತ್ತೆ ನಿನ್ ಅಮ್ಮನ್ ಬಗ್ಗೆ ನಾನ್ ಹೇಳಿದ್ದೂ ತಪ್ಪೆ. ಅವರಿಗೆ ಹುಷಾರಿಲ್ಲ. ಅತ್ತಮ್ಮ, ನಿಮ್ದು ಎಷ್ಟು ದೊಡ್ಡ ಮನಸ್ಸು. ನಾನ್ ನಿಮ್ಮನ್ನ ಕ್ಷಮಿಸಲ್ಲ. ಯಾಕಂದ್ರೆ ನೀವೇನೂ ತಪ್ಪು ಮಾಡಿಲ್ಲ. ನೀವ್ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಈಗ ಮುಂದೆ ಏನ್ ಪ್ಲಾನ್ ಮಾಡಿದ್ಯಾ ಕಾವ್ಯ? ನಂದೊಂದು ಪ್ಲಾನ್ ಇದೆ. ನಮ್ ಮನೆ ತೋಟದಲ್ಲಿ ಮಾವು, ನಿಂಬೆ ಮತ್ತೆ ನೆಲ್ಲಿಕಾಯಿ ಮರಗಳಿದೆ. ನಾವ್ ಇಲ್ಲಿಂದಲೇ ಐಟಮ್ಸ್ ತಗೊಂಡು ದೊಡ್ಡ ಲೆವೆಲ್ನಲ್ಲಿ ಉಪ್ಪಿನಕಾಯಿ ಮಾಡಿದ್ರೆ ಮಾರ್ಕೆಟ್ನಲ್ಲೊಂದ್ ದೊಡ್ಡ ಅಂಗಡಿನೇ ಓಪನ್ ಮಾಡಬಹುದು. ಅದರ ಹೆಸರು ಸುಮನ್ ಕಾವ್ಯ ಹೋಮ್ ಪಿಕಲ್ಸ್ ಅಂತ ಇಡೋಣ. ಕೆಲವು ತಿಂಗಳ ನಂತರ ಅಂಗಡಿಯಲ್ಲಿ ಕಸ್ಟಮರ್ಸ್ ರಶ್ ಇದೆ. ಸುಮನ್ದೇವಿ ಮತ್ತೆ ಕಾವ್ಯ ಇಬ್ರೂ ಸೇರಿ ಕೆಲಸ ಮಾಡ್ತಿದ್ದಾರೆ. ರಮಕಾಲಿ ಒಂದ್ ಕಡೆ ಕೂತು ಖುಷಿಯಿಂದ ನೋಡ್ತಿದ್ದಾರೆ. ನನ್ ಮಗಳು ಇದನ್ನ ಸಾಧಿಸಿ ತೋರ್ಸಿದ್ಲು. ಈಗ ನನಗೇನೂ ಟೆನ್ಷನ್ ಇಲ್ಲ. ಅಲ್ಲ ಗುರುವೇ, ಈ ಅಂಗಡಿ ಉಪ್ಪಿನಕಾಯಿ ಅಂತೂ ಇಡೀ ಸಿಟಿಯಲ್ಲೇ ಫೇಮಸ್ ಆಗ್ಬಿಟ್ಟಿದೆ. ಹೌದು ಮಗ, ಅತ್ತೆ ಸೊಸೆ ಇಬ್ರೂ ಸೇರಿ ಮಾಡ್ತಾರಲ್ಲ, ಅದ್ಕೆ ಇದ್ರಲ್ಲಿ ಮನೆಯಲ್ಲಿ ಮಾಡೋ ಪ್ರೀತಿ, ಟೇಸ್ಟ್ ಎರಡೂ ಇದೆ. ಮತ್ತೆ ನನ್ ಕಥೆ ಏನು? ನನ್ನನ್ನ ಯಾರೂ ಹೊಗಳಲ್ವಾ? ನೀನ್ ಸುಮ್ನೆ ಸಮೋಸ ತಿನ್ಕೊಂಡಿರು ಸಾಕು. ಎಲ್ಲರೂ ಜೋರಾಗಿ ನಗ್ತಾರೆ. ಸ್ನೇಹಿತ್ರಿ, ಹಾಗಾದ್ರೆ ಹೇಳಿ, ಈ ಸ್ಟೋರಿಲಿ ಕಾವ್ಯ ಯಾವ ಬಿಸ್ನೆಸ್ ಶುರು ಮಾಡಿದ್ಲು? ಈ ಥರ ಸೂಪರ್ ಸ್ಟೋರೀಸ್ ನೋಡಕ್ಕೆ ನಮ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.